ಕಲ್ಲು ಕ್ವಾರಿಯಲ್ಲಿ ಕೆಲಸ ಮಾಡ್ತಾರೆ. ದೊಡ್ಡ ಪ್ರಮಾಣದಲ್ಲಿರೋದು ಬಿಹಾರ, ಉತ್ತರ ಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್. ಇಲ್ಲಿಯ ಕಾರ್ಮಿಕರು ದೊಡ್ಡ ಸಂಖ್ಯೆಯಲ್ಲಿದ್ದರು. 9 ಮಂದಿ ಕಾರ್ಮಿಕರು ಏನು ಮೃತಪಟ್ಟಿದ್ದಾರೆ, ಅದರಲ್ಲಿ ಬಹುತೇಕರು ಹೊರ ರಾಜ್ಯದವರು. ಸ್ಥಳೀಯರನ್ನ ಮಾತನಾಡಿಸಿದಾಗ ಗೊತ್ತಾಗುತ್ತೆ ಈ ಕಲ್ಲು ಕ್ವಾರಿಗಳು ಯಾವ ರೀತಿ ಕಾನೂನು ಬಾಹಿರವಾಗಿ ಕಾನೂನನ್ನು ಉಲ್ಲಂಘನೆ ಮಾಡಿ ಕಾರ್ಯಾಚರಿಸ್ತಾ ಇದ್ದಾವೆ. ಸಂಜೆ ಹೊತ್ತು ಈ ಸ್ಥಳದಲ್ಲಿ ಓಡಾಡೋದಕ್ಕೆ ಸಾಧ್ಯ ಇಲ್ಲದಂತ ಸ್ಥಿತಿ ಮಾದಪಟ್ಟಣದ ಈ ಜಾಗ. ಅಧಿಕಾರಿಗಳು ಇವರ ಕೈಯಿಂದ ಲಂಚ ತೆಗೆದುಕೊಂಡು ಹಾಯಾಗಿ ಓಡಾಡ್ತಾ ಇದ್ದಾರೆ. ಜನವರಿ 2ನೇ ತಾರೀಕು ಚಿರತೆಯೊಂದು ಮೃತಪಟ್ಟಿತ್ತು, ಗರ್ಭಿಣಿ ಚಿರತೆ. ಆ ಚಿರತೆಯ ಹೊಟ್ಟೆಯಲ್ಲಿ 3 ಮರಿಗಳಿದ್ದು. ಆವತ್ತು ಘಟನೆ ನಡೆದಾಗ ಮುಂಬರುವಂತ ಅನಾಹುತದ ಒಂದು ಅಂದಾಜು ಸಿಕ್ಕಿತ್ತು. ಮುಂದೆ ಇಂಥದ್ದೇ ಘಟನೆ ನಡೆಯಬಹುದು ಅನ್ನುವಂಥ ಒಂದು ಅಂದಾಜು ಸಿಕ್ಕಿತ್ತು. ಸ್ಥಳೀಯ MLA, ಯಶವಂತಪುರದ MLA ಎಸ್ ಟಿ ಸೋಮಶೇಖರ್ ಮಾತನಾಡಿದ್ರು. ಅವರು ಸೆಷನ್ನಲ್ಲಿ ಮಾತನಾಡಿದ್ರು, ವಿಧಾನಸಭೆಯಲ್ಲಿ ಮಾತನಾಡಿದ್ರು. ಯಾವ ಕ್ರಮವೂ ಆಗಲಿಲ್ಲ. ನೆಪ ಮಾತ್ರಕ್ಕೊಂದು ಪರ್ಮಿಷನ್ ತೆಗೆದುಕೊಳ್ಳುತ್ತಾರೆ. 1ರಲ್ಲಿ 11 ಲೈಸೆನ್ಸು, 1 ಲೈಸೆನ್ಸು 11 ಕಡೆ ಗಣಿಗಾರಿಕೆ. ಈ ರೀತಿ ಮಾಡ್ತಾ ಇದ್ದಾರೆ. ಎಸ್ ಟಿ ಸೋಮಶೇಖರ್ ಹೇಳ್ತಾ ಇದ್ರು, ಇದರಲ್ಲಿ ಈ ಕಲ್ಲು ಕೋರಿ ಮಾಲಕರ ಸಂಘದ ಅಧ್ಯಕ್ಷ ಸಿದ್ದರಾಜು ಅವರ ಕುಟುಂಬಕ್ಕೆ ಸಂಬಂಧಿಸಿದಂತ ಕಲ್ಲು ಕೋರಿ ಇದು ಅಂತ. ಬಡಪಾಯಿ ಕಾರ್ಮಿಕರು, ಹೊಟ್ಟೆಪಾಡಿಗೆ ಬಂದವರು, ಯಾವುದೋ ರಾಜ್ಯದಿಂದ ಅಂತ ಕಾರ್ಮಿಕರು ಬಲಿಯಾಗಿದ್ದಾರೆ. ನೋಡ್ತಾ ಇದ್ದೀರಿ, ಬಂಡೆ ಉರುಳಿ ಬಿದ್ದಿರುವಂತ ಫೋಟೋ ಲಭ್ಯ ಆಗಿದೆ. ಬಂಡೆ ಉರುಳಿ ಬಿದ್ದಿರೋದು, ಬಂಡೆಯ ಗಾತ್ರವನ್ನ ಕೂಡ ನೀವು ಗಮನಿಸಬಹುದು. ಆ ಪ್ಲೇಸ್ ಏನಿದೆ ಅದು ಕ್ಲಿಯರ್ ಆಗಿ ಕಾಣಿಸುತ್ತೆ. ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇರುವಂತ ಜಾಗ ಏನಿದೆ, ಆ ಜಾಗದಿಂದ ಬಂಡೆ ಕೆಳಗಡೆ ಬಿದ್ದಿರೋದು. ಕೆಳಗಡೆ ಕೆಲಸ ಮಾಡ್ತಾ ಇದ್ರು ಕಾರ್ಮಿಕರು, ಅವರ ಮೇಲೆ ಬಂಡೆ ಬಿದ್ದಿದೆ. ಕಾರ್ಮಿಕರು ಅಪ್ಪಚ್ಚಿಯಾಗಿದ್ದಾರೆ. ಆ ಅವಶೇಷದ ಅಡಿಯಿಂದ ಸದ್ಯ ಗಾಯಗೊಂಡವರನ್ನ, ಮೃತದೇಹಗಳನ್ನ ಹೊರತೆಗೆಯಲಾಗ್ತಾ ಇದೆ. ನೋಡ್ತಾ ಇದ್ರಿ, ಬೃಹತ್ ಪ್ರಮಾಣದ್ದು ದೊಡ್ಡ ಪ್ರಮಾಣದ ಬಂಡೆ ಕೆಳಗೆ ಬಿದ್ದಿದೆ. ದೊಡ್ಡ ಗಾತ್ರದ ಬಂಡೆ ಕೆಳಗೆ ಬಿದ್ದಿದೆ. ಮೋಸ್ಟ್ಲಿ ಬ್ಲಾಸ್ಟಿಂಗ್ ಆಗಿದೆ. ಬ್ಲಾಸ್ಟಿಂಗ್ ಆದ ನಂತರ ಆ ಕಲ್ಲು ಬಂಡೆ ಉರುಳಿ ಬಿದ್ದಿರೋದು ಸ್ಪಷ್ಟವಾಗಿ ಕಾಣ್ತಾ ಇರೋದು. ಬ್ಲಾಸ್ಟಿಂಗ್ ಆಗಿರಬೇಕು ನಿನ್ನೆ ರಾತ್ರಿ ಹೊತ್ತಿಗೆ. ಇವತ್ತು ಅದನ್ನು ತೆಗೆಯುವಂತ ಕೆಲಸ ಆಗ್ತಾ ಇತ್ತು. ಅಚಾನಕ್ಕಾಗಿ ಮೇಲ್ಭಾಗದಿಂದ ಬಂಡೆ ಕೆಳಗೆ ಬಿದ್ದಿರೋದು. 9 ಕಾರ್ಮಿಕರು ಮೃತಪಟ್ಟಿದ್ದಾರೆ. ಇಲ್ಲಿ ನಿಯಮಗಳ ಉಲ್ಲಂಘನೆ ಆಗ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇತ್ತು. ಸ್ಥಳೀಯರು ದೂರ್ತಾ ಇದ್ರು. ಅಧಿಕಾರಿಗಳು ಯಾರೂ ಇದರ ಬಗ್ಗೆ ಕ್ರಮ ಕೈಗೊಳ್ಳಿಲ್ಲ. ಈಗ ದುರಂತ ನಡೆದ ನಂತರ ಸ್ಥಳಕ್ಕೆ ಬಂದಿದ್ದಾರೆ ಎಲ್ಲ ಅಧಿಕಾರಿಗಳು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುಮನ್ ಘಟನಾ ಸ್ಥಳದಲ್ಲಿದ್ದಾರೆ. ಸುಮನ್, ಸದ್ಯ ಏನಾಗ್ತಾ ಇದೆ ಘಟನಾ ಸ್ಥಳದಲ್ಲಿ? ಅಂದ್ರೆ ಗಾಯಗೊಂಡವರು ಎಲ್ಲರನ್ನ ಆಸ್ಪತ್ರೆಗೆ ಸಾಗಿಸಲಾಗಿದೆಯಾ? ಇನ್ನೂ ಕೂಡ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆಯಾ? ರಕ್ಷತ್, ಈಗಾಗಲೇ 9 ಜನ ಸಾವನ್ನಪ್ಪಿರುವಂಥದ್ದು, ಇನ್ನೂ ರಕ್ಷಣಾ ಕಾರ್ಯಗಳು ನಡೀತಿರುವಂಥದ್ದು. ಈಗಾಗಲೇ ತಾವರೆಕೆರೆ ಪೊಲೀಸ್ ಠಾಣೆಯ ಪೊಲೀಸರು ಬಂದು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಸದ್ಯ ನಾನು ಪ್ರಮುಖವಾಗಿ ಇಲ್ಲಿ ಆಪರೇಟ್ ಮಾಡ್ತಿರುವಂತಹ ಆಪರೇಟರ್ ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಘಟನೆ ಏನಾಗಿದೆ ಪ್ರಮುಖವಾಗಿ ಅದಕ್ಕೂ ಮೊದಲು ನಿಮಗೆ ಒಂದು ದೃಶ್ಯಾವಳಿ ತೋರಿಸ್ತೇನೆ. ಇಲ್ಲಿ ನಮ್ಮ ಬಲಬದಿಯಲ್ಲಿ ಏನು ಕಾಣಿಸ್ತಾ ಇದೆ, ಆ ಎತ್ತರದ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಅಲ್ಲೊಂದು JCB ಮತ್ತು ಇಟಾಚಿಗಳು ಕಾಣಿಸ್ತಾ ಇದೆಯಲ್ಲ, ಆ ಇಟಾಚಿ ಅಲ್ಲಿ ಆಪರೇಟರ್ ಮಾಡ್ತಿದ್ದೆ. ಆ ಒಂದು ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಏನಿದೆ ಅಲ್ಲಿಗೆ ಬಂಡೆಗಳನ್ನು ತುಂಬಬೇಕಾಗಿರುತ್ತೆ. ಅಂದರೆ ಟ್ರಾಲಿಗೆ ಟ್ರ್ಯಾಕ್ಟರ್ನ ಹಿಂಬದಿ ಟ್ರಾಲಿಗಳಿಗೆ ಬಂಡೆಗಳನ್ನು ತುಂಬಿ ಅಲ್ಲಿಂದ ಕೋರೆ ಮೂಲಕ ದಾಟಬೇಕಾಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಏನು ಇಟಾಚಿ ಮೂಲಕ JCBಗಳ ಮೂಲಕ ಏನು ತುಂಬ್ತಾ ಇದ್ರು ಬಂಡೆಗಳನ್ನು, ಆ ಸಂದರ್ಭದಲ್ಲಿ ಏನು ಸ್ಕಿಡ್ ಆಗಿ ಅಲ್ಲಿನ ಹಿಂದಿನ ಟ್ರಾಲಿ ಮತ್ತು ಇಂಜಿನ್ ಸಮೇತ ಸಂಪೂರ್ಣವಾಗಿ ಕೆಳಗೆ ಬಿದ್ದಿರುವಂಥದ್ದು, ಕೆಳಗೆ ಕೆಲಸ ಮಾಡ್ತಿರುವಂಥ ಕಾರ್ಮಿಕರ ಮೇಲೆ ನೇರವಾಗಿ ಬಿದ್ದಿರುವಂಥದ್ದು. ಸೊ ಅಲ್ಲಿ ಅಪ್ಪಚ್ಚೆ ಆಗಿರುವಂಥದ್ದು. ಸದ್ಯ ಆಪರೇಟರ್ ಮಾಡ್ತಿದ್ದಂತಹ ಆಪರೇಟರ್ ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಪ್ರಮುಖವಾಗಿ ಏನಾಯ್ತು, ಹೇಗಾಯ್ತು ಸರ್ ಅಲ್ಲಿ? ಸರ್, ಮೆಲಡಿ ಡ್ರಿಲ್ ಓಡಿಸಿದ್ರು ಸರ್. ಮ್ಯಾಗಿಂದು ಸಡನ್ ಅಂತ ಬಿದ್ಬಿಡ್ತು ಸರ್. ಕೆಳಗಡೆ ಆಪರೇಟರ್ ಮಾಡ್ತಿದ್ದೆ ಆಪರೇಟರ್. ಇದು ನಮ್ದು ಕಾವೇರಿ ಬಂಡೆಯವರು, ಆ ಕಡೆ ಸಿಸ್ಕೇಡಿ ಬಂಡೆ, 2 ಕಡೆ ಬಂಡೆ. ಆ ಕಡೆ ಬ್ರೇಕ್ ಮಾಡ್ತೀವಿ ಆಪರೇಟರ್, ಸಡನ್ ಅಂತ ಮಾಡ್ಬಿಟ್ಟು. ಅಲ್ಲಲ್ಲ, ನೀವು ಆಪರೇಟರ್ ಮಾಡ್ತಿದ್ದು ನಿಮ್ಮ ಪಕ್ಕದಲ್ಲಿ ಒಂದು ನಿಮಿಷ, ನಿಮ್ಮ ಪಕ್ಕದಲ್ಲಿದ್ದಂಥ JCB ಏನು ಟ್ರ್ಯಾಕ್ಟರ್ ಏನಿತ್ತು ಅದು ಬಿದ್ದಿರೋದಾ? ಆ ಟ್ರ್ಯಾಕ್ಟರ್ ಬಿದ್ದಿಲ್ಲ ಸರ್, ಮೇಲೆ ಬಂಡೆ ಬಿದ್ದಿತ್ತು. ಬಂಡೆ ಕ್ರ್ಯಾಕ್ ಇತ್ತು, ಅಲ್ಲಿ ಮೇಲೆ ಸಡನ್ ಬಿದ್ದು ಕೇಸಿ
8 ಜನ ಸತ್ತು ಬಂಡೆ ಟ್ರ್ಯಾಕ್ಟರ್ ಮೇಲೆ ಬಿದ್ದು ಟ್ರ್ಯಾಕ್ಟರ್ ಮತ್ತು ಬಂಡೆ ಎರಡು ಸೇರ್ಕೊಂಡು ಕೆಳ ಬಿದ್ದಿರೋದು. ಇಲ್ಲ, ಮೇಲಿಂದ ಬಂಡೆ ಜಾರ್ಕೊಂಡು ಬಿದ್ದು ಸಡನ್ ತೆಗಿಸಿ ಈ 8 ಜನ ಸತ್ತಿದ್ದಾರೆ. 5 ಜನ ಮಾತ್ರ ಹಾಸ್ಪಿಟಲ್ ಇದ್ದಾರೆ, ರಾಜೇಶ್ವರಿ ಹಾಸ್ಪಿಟಲ್. ಎಷ್ಟೊತ್ತಿಗೆ ಆಗಿದ್ದು ಸರ್, ಹೇಗಾಯ್ತು? ಬೆಳಿಗ್ಗೆ 6 ಸ್ಟಾರ್ಟ್ ಆಗಿದೆ ಸರ್. ಸರ್ ನಿಮಗೇನಾದ್ರು ಮೊದಲೇ ಅದು ಬಂಡೆ ಟ್ರ್ಯಾಕ್ ಬೀಳುವಂಥದ್ದು ಅಥವಾ ಅದನ್ನೇನೋ ನೋಡಿದ್ರೆ ಸತ ನಿಮ್ಮ ಪಕ್ಕದಲ್ಲಿ ಬಿತ್ತು ಹೇಗೆ ಅಂತ? ಅದು ಸಡನ್ ಬಂದ್ಬಿಡ್ತು, ಗಿರ್ತು ಕರೆಕ್ಟ್ ಆಗಿದ್ದು. ಮೊನ್ನೆ ಬ್ಲಾಸ್ಟ್ ಮಾಡಿದ್ರು, ಹೇಳಿದ್ರು ಓನರ್ಗೆ, ಯಾರು ಕೇಳಿಲ್ಲ, ಸಡನ್ ಬಂದ್ಬಿಡ್ತು. ಸರ್ ಏನಂತ ಹೇಳಿದ್ರು ಓನರ್ಗೆ ಅಂತ? ಓನರ್ ಏನಂದ್ರೆ ಕ್ಲೀನ್ ಮಾಡಂದ್ರೆ ಯಾರು ಕ್ಲೀನ್ ಮಾಡಿಸಿಲ್ಲ ಸರ್. ನಾವು ಸರ್ ಕ್ಲೀನ್ ಮಾಡ್ತೀವಿ ರನ್ ಮೇಲೆ ಬಿದ್ದು. ಹೇಗಾಯ್ತು ಅದು ಘಟನೆ ಹೇಳೋದಾದ್ರೆ? ಕೆರಡೆ ಬ್ರೇಕ್ ಮಾಡ್ತಿದ್ದು. ಏನ್ ಮಾಡ್ತಿದ್ರಿ? ಕೆರಡೆ ಬ್ರೇಕ್ ಮಾಡ್ತಿದ್ದ ಆಪರೇಟರ್, ವೈಬ್ರೇಷನ್ ಅಲ್ಲಿ ಬಂದ್ ಕೆಳಗಡೆ ಬಿದ್ದೋಯ್ತು. ಎಷ್ಟು ದೊಡ್ಡದು ಬಂಡೆ ಸರ್ ಅದು? ಸರ್ ಎಲ್ಲ ಕಲ್ಲು ದೊಡ್ಡ ಕಟ್ತದ, ಎಲ್ಲ ದೊಡ್ಡದು ಕಲ್ಲು, ಎಲ್ಲ ಮೇಲೆ ಜನ ಮೇಲೆ ಬಿದ್ದು ಸತ್ತು ಬಿಟ್ಟು. ಅಂದ್ರೆ ಎಷ್ಟು ಜನ ಕೆಳಗಡೆ ಎಷ್ಟು ಜನ ಕೆಲಸ ಮಾಡ್ತಿದ್ರು ಹೇಗೆ ಅಂತ? 20 ಜನ ಅಡಿಲಿ 20 ಜನ ಇತ್ತು. 20 ಜನ ಆಗಿದಾರಲ್ಲಿ 5 ಜನ 4 ಜನ ವಾಪಸ್ ಬಂದ್ಬಿಟ್ಟಾರೆ. ಎಲ್ಲ ಮಾತ್ರ 15 ಜನ ಗೇಟ್ ಆಗಿದೆ. ಸರ್ ಎಲ್ಲ ಎಲ್ಲಿ ಅವರು ಎಲ್ಲಿ ಮೂಲದವರು ಅಥವಾ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಕುಟುಂಬದವರು ಏನೋ ಕೆಲಸ ಮಾಡ್ತಾರೆ? ಜನ ಇಬ್ರು ಕನ್ನಡವರು, ಇಬ್ರು ಬಿಹಾರಿ ಹಿಂದಿಯವರು, ಮಿಕ್ಕಿದ ಹಿಂದಿಯವರು ಇದ್ದಾರೆ. ಅವರು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡಿ, ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರು? ಅವರೆಲ್ಲ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾರೆ? 12 ವರ್ಷ ಸರ್. ಎಷ್ಟು ವರ್ಷ? 12 ವರ್ಷ ಕೆಲಸ ಮಾಡ್ತಿದ್ದಿಲ್ಲ ನಾವು ಕಂಪನಿಯಲ್ಲಿ. 12 ವರ್ಷದಿಂದ ಕೆಲಸ ಮಾಡ್ತಿದ್ರು. ಸಡನ್ ಬಂದು ಬಿದ್ವಿ ಸರ್. ಸರ್ ಈಗ ಇಲ್ಲಿ ಬಂದು ಸಂಬಂಧಪಟ್ಟಂತ ಏನು ಮಾಲೀಕರು ಅಥವಾ ಓನರ್ಗಳು ಬಂದಿದ್ರ ಏನು ಸ್ಥಳ ವೀಕ್ಷಣೆ ಮಾಡಿದ್ರ? ನೋಡ್ಕೊಂಡು ಹಿಂಗೆ ಹೋಗಿದ್ರು ಸರ್, ಮಾಲೀಕ ಬಂದಿದ್ರು, ನೋಡ್ಕೊಂಡು ಹೋಗಿದ್ರು. ಅವ್ರು ಹೋಗಿದ್ಮೇಲೆ ಸಡನ್ ಬಿದ್ಬಿಡ್ತು ಸರ್. ಅಂದ್ರೆ ನಿಮ್ಮ ಮನೆಗಳೆಲ್ಲ ಇಲ್ಲೇ ಇರುವಂತದ? ಎಲ್ಲ ಫ್ಯಾಮಿಲಿ ಇದೆ ಸರ್ ನಮ್ದು. 12 ವರ್ಷ ಅಂತ ಫ್ಯಾಮಿಲಿ ಇಲ್ಲೇ ಕರ್ಕೊಂಡ್ ಬಂದಿನಿ ಸರ್. ನಾವು ನೈಟ್ ಡ್ಯೂಟಿ ಕೆಲಸ ಮಾಡಿದ್ದು. ನೈಟ್ ಪಕ್ಕದಲ್ಲಿ ನಾನು ಆಪರೇಟರ್ ಲೋಡಿಂಗ್ ಮಾಡ್ತಾ ಹಿಂಗೆ ತಿರ್ಸಿನಿ ಸರ್, ಅದು ಸಡನ್ ಬಿದ್ಬಿಡ್ತು. ನಿಮ್ ಜೆಸಿಬಿ ಇದ್ರ ಮೇಲೆ ಏನ್ ಬಿದ್ದ ಕಲ್ಲು, 2 ಚಿಕ್ಕ ಕಲ್ಲು ಬಿಡ್ತು. ಸ್ವಲ್ಪ ಚಿಕ್ಕದು ಬಿಡ 100 ಅಡಿ. ಬಂಡೆ ಎಷ್ಟು ದೊಡ್ಡದು? ಬಂಡಿದು ದೊಡ್ಡ ಕಲ್ಲು ಇದೆ ಸರ್, ಕಾಣ್ತಾ ಇಲ್ಲ ನೋಡಿ, ದೊಡ್ಡ ಕಲ್ಲು ಬಿದ್ದ ಜನ 8 ಜನ ಸತ್ತೋಗಿದ್ದಾರೆ. ಉಳಿದವ್ರನ್ನ ಹಾಸ್ಪಿಟಲ್ 5 ಜನ ಹಾಸ್ಪಿಟಲ್ ಹೋಗಿದ್ದಾರೆ ಸರ್. ನಮ್ಮ ಹೆಸರು ಸರ್? ಏನ ಸರ್, ವಿನೋದ್ ಅಂತ. ರಕ್ಷತ್, ಪ್ರಮುಖವಾಗಿ ಇಲ್ಲಿ ಗಮನಿಸೋದೇನಂತ ಹೇಳಿದ್ರೆ ಟ್ರ್ಯಾಕ್ಟರ್ ಬಿದ್ದಿಲ್ಲ, ಏನು ಟ್ರ್ಯಾಕ್ಟರ್ ಪಕ್ಕದಲ್ಲಿ ಬಂಡೆ ಬಿದ್ದು, ಅಂದ್ರೆ ಆಪರೇಟರ್ ಕೆಲಸ ಮಾಡ್ತಾ ಇರ್ತಾರೆ, ಆ ಒಂದು ಶೇಕ್ ಆಗಿದ ಸಂದರ್ಭದಲ್ಲಿ ಮೇಲ್ಭಾಗದಲ್ಲಿ ಇದ್ದಂಥ ಒಂದು ಬಂಡೆ, ದೊಡ್ಡ ಬಂಡೆ ಟ್ರ್ಯಾಕ್ಟರ್ ಪಕ್ಕಕ್ಕೆ ಬಿದ್ದಿದೆ. ಅಂದ್ರೆ ಇಟಾಚಿ ಕಾರ್ಯಾಚರಣೆ ಮಾಡುವಂಥ ವೇಳೆ ಇಟಾಚಿಯಿಂದ ಬಂಡೆ ಹೊಡೆಯುವಂಥ ಸಂದರ್ಭದಲ್ಲಿ ಆ ಒಂದು ಶೇಕ್ಗೆ ಬಿದ್ದಿರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಪಕ್ಕಕ್ಕೆ ಇಟಾಚಿ ಪಕ್ಕ ಮತ್ತೆ ಟ್ರ್ಯಾಕ್ಟರ್ ಅಕ್ಕಪಕ್ಕ ನಿಂತಿರುವಂಥ ಸಂದರ್ಭದಲ್ಲಿ ಪಕ್ಕಕ್ಕೆ ಬಿದ್ದಂಥ ಸಂದರ್ಭದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.